ಏನೋ ಬಾರಿ ಡಿಸ್ಕಸ್ ಮಾಡ್ತಾ ಇದೀರಾ ಎಲ್ರು. ಚೆನ್ನಾಗಿದೆ ಮಗ. ಈಗ ಇನ್ವಿಟೇಷನ್ ಕಾರ್ಡ್ ಎಲ್ಲ ನೋಡ್ದೆ, ಎಲ್ಲ ಓಕೆ. ಈ ಅಪ್ಪಣ್ಣ ವೆಟ್ಸ್ ಅಭಿಜ್ಞಾ ಅಂತ ಇದೆಯಲ್ಲ, ಇವಾಗ್ಲಾದ್ರು ಅಪ್ಪು ವೆಟ್ಸ್ ಅಭಿ ಅಂತ ಕ್ಯೂಟ್ ಆಗಿ ಮಾಡ್ಕೊಳ್ಬೋದಾ? ಲೋ ದಡ್ಡ, ಯಾವತ್ತೋ ನೆಟ್ಟು ಬೀಜ ಇವತ್ತು ಮರವಾಗಿ ಬೆಳೆದಿದೆ. ಇವತ್ತು ಮರನೇ ಚೆನ್ನಾಗಿಲ್ಲ ಅಂತ ತೋಡ್ಬಿಟ್ಟು ಬೀಜ ಬದಲಾಯಿಸಕ್ ಆಗತ್ತೇನೋ? ಬಿಟ್ಬಿಡು, ಚೆನ್ನಾಗಿದೆ. ಸರಿನೋ ತಪ್ಪು ಅಂತ ಅವಳನ್ ಕೇಳು. ನಾನೆಲ್ಲ ನೋಡಾಯ್ತು, ನನ್ಗೋಕೆ. ನೀನು ನೋಡು, ಒಂದ್ಸಲಿ ಓಕೆ ಮಾಡ್ಬಿಟ್ರೆ ಫೈನಲೈಸ್ ಮಾಡೋಣ. ನೀ ನೋಡಿದ್ಯಾ ತಾನೆ, ಮತ್ ನನ್ನೇನ್ ಕೇಳ್ತೀಯಾ? ಯಾಕೋ ಕೋಗಿಲೆ ಮಾಸಾಂಗ್ ಆಡ್ತಾ ಇದೆಯಲ್ಲ ಅಲ್ವಾ? ನನಗೂ ವಾಸನೆ ಹೊಡಿತಾ ಇದೆ. ಈ ಹುಡುಗಿರ್ನ ಅರ್ಥನೇ ಮಾಡ್ಕೊಳಕ್ ಆಗಲ್ವಲ್ಲ? ಚಾನ್ಸ್ ಇಲ್ಲ ಗುರು. ಪ್ರಾಬ್ಲಮ್ ಏನು ಅಂತಾನೂ ಹೇಳಲ್ಲ, ಈ ಕಡೆ ಸೊಲ್ಯೂಷನ್ ಏನು ಅಂತಾನೂ ಹೇಳಲ್ಲ. ಅಂತದ್ ಏನ್ ತಪ್ಪು ಮಾಡ್ಬಿಟ್ಟೆ? ಮೆನಿ 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 ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೇಡಮ್. ನಿಮ್ಗೋಸ್ಕರ ನಿಮ್ಗೆ ಇಷ್ಟ ಅಂತ ನಿಮ್ಮ ಫೇವ್ರೆಟ್ ಪೈನಾಪಲ್ ಕೇಕ್ ವಿತ್ ಎಕ್ಸ್ಟ್ರಾ ಚೀಸ್ ನಾನೇ ನನ್ನ ಕೈಯಾರ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಇರು ನಿಂಗೆ. ಗುಡ್ ಡೇ ಮೇಡಮ್. ಗುಡ್ ಡೇ ಅಂದ್ಕೊಂಡಿದ್ದೀನಿ. ಅಷ್ಟೇ ಮುಗೀತು. ಹ್ಯಾಪಿ ಬರ್ಡೇ. ಅಷ್ಟೇ ಸೀನ್ ಮುಗಿತಲ್ಲ. ಇನ್ನು ನಿನ್ ಬರ್ಡೇ ವಿಶ್ ಮಾಡಿಲ್ವಾ? ಆ ಮಗುಗೆ ಬರ್ತ್ಡೇ ವಿಶ್ ಮಾಡಿಲ್ವಾ ನೀನು? ಒಟ್ಟಿಗೆ ಮಾಡೋದು ಲೇ, ನಿನಗಿಂತ ನಾನೇ ವಾಸಿಯಲ್ಲೋ. ಹೋದ ವರ್ಷ ನಿನ್ ತಾಯಿ ಬರ್ತ್ಡೇಗೆ ಮಧ್ಯರಾತ್ರಿ 12 ಗಂಟೆಯಲ್ಲಿ ಎದ್ದು ಗಸಗಸೆ ಪಾಯಸ ಮಾಡಿ ಅವಳಿಗೆ ಎಬ್ಸಿ ಕೊಟ್ಟು ವಿಶ್ ಮಾಡಿದೀನಿ. ಲೇ, ನನ್ನ ಗರ್ಲ್ ಫ್ರೆಂಡ್ ಬರ್ತ್ಡೇ ದಿನ ಮಧ್ಯರಾತ್ರಿ 12 ಗಂಟೆಗೆ ಲ್ಯಾಂಬ್ರೆಟಾ ಸ್ಕೂಟರ್ ಹಾಕೊಂಡು ಹೋಗಿ ಬಾಲ್ಕನಿ ಹತ್ತಿ ರೋಮಿಯೋ ತರ ರೋಸ್ ಕೊಟ್ಟು ವಿಶ್ ಮಾಡಿದೀನಿ, ಗೊತ್ತಾ? ಮಧ್ಯರಾತ್ರಿ 12 ಗಂಟೆಗೆ ಯಾರ ಜೊತೆ ಫೋನ್ ನಲ್ಲಿ ಮಾತಾಡ್ತಿದ್ಯಲ್ಲ, ಇವಳ ಬರ್ಡೇ ವಿಶ್ ಮಾಡಕ್ ಅಲ್ವಾ? ನನ್ ಬಾಯ್ ಫ್ರೆಂಡ್ ಏನಾದ್ರು ಹೀಗ್ ಮಾಡಿದಿದ್ರೆ ನನ್ ಮದ್ವೆನೇ ಆಗ್ತಿರ್ಲಿಲ್ಲ. ಅಪ್ಪ, I think I have to rethink about this marriage. ಇಷ್ಟಕ್ಕೆ ರೀಥಿಂಕ್ ಅಬೌಟ್ ದಿ ಮ್ಯಾರೇಜ್. ಏನೋ ನಡೀತದೆ ಇಲ್ಲಿ. ನನ್ ಬರ್ಡೇ ನಿಂಗ್ ಚಿಕ್ಕ ವಿಷಯನ, ಅದಕ್ಕೆ ರೀಥಿಂಕ್. ಅಬಿ ಅಬಿ ಅಬಿ, ಏನೋ ಮಾಡೋದು? ಕ್ಯಾನ್ಸಲ್ ಅಂದ್ರೆ ಎಂತದ್ ಹೋಗಪ್ಪ. ಏಯ್, ನೀನುನಾ? ಅಬಿ ಅಬಿ, ನೀ ಸರ್ಪ್ರೈಸ್ ಕೊಡಂತದೆ ಅಬಿ. ನಾನು ಆವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ಸಂಭವಾಮಿ ಯುಗೆ ಯುಗೆ. ಪ್ರೀತಿ ಪ್ರೇಮ ಹೋಗೆ ಹೋಗೆ.